ನಾನಿವತ್ತು ಅಕ್ಕಿಯನ್ನು ಬಳಸ್ತೇನೆ. ತುಂಬಾ ತೆಳ್ಳಗೆ ಬೆಳಗ್ಗೆ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಈ ರುಚಿಕರವಾದ ಹಪ್ಪಳನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಸಬ್ಬಕ್ಕಿ ನೆನೆಸ್ಕೊಳ್ಳೋಣ. ಹಾಗಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ 1 ಕಪ್ನಷ್ಟು ಸ್ವಲ್ಪ ದಪ್ಪ ಸೈಜ್ ಇರುವಂಥ ಸಬ್ಬಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ಈಗ ಇದರಲ್ಲಿ ನೀರು ಹಾಕಿ ನೀಟಾಗಿ 1-2 ಸಲ ವಾಶ್ ಮಾಡ್ಕೊಳ್ಳೋಣ. ಸಬ್ಬಕ್ಕಿಯನ್ನು ನೀವು ಯಾವಾಗ ನೆನೆಸ್ಕೋಬೇಕು ಅಂದರೆ, ಹಪ್ಪಳನ ಯಾವ ದಿನ ಮಾಡ್ಕೊತೀರಿ ನೋಡಿರಿ, ಆ ಹಿಂದಿನ ದಿನ ರಾತ್ರಿಯಲ್ಲೇ ಸಬ್ಬಕ್ಕಿಯನ್ನು ವಾಶ್ ಮಾಡಿ ನೆನೆಸಿಟ್ಕೋಬೇಕು. ಅಂದರೆ ನಾಳೆ ಹಪ್ಪಳ ಮಾಡ್ಕೊತೀನಿ ಅನ್ನೋದಾದರೆ ಇವತ್ತಿನ ದಿನ ರಾತ್ರಿಯಲ್ಲೇ ಸಬ್ಬಕ್ಕಿಯನ್ನು ವಾಶ್ ಮಾಡಿ ನೆನೆಸಿಟ್ಕೋಬೇಕು. ಬೆಳಿಗ್ಗೆ ಅನ್ನುವಷ್ಟರಲ್ಲೇ ಚೆನ್ನಾಗಿ ನೆನೆದಿರುತ್ತೆ. ನೆನೆದಿರುವಂಥ ಸಬ್ಬಕ್ಕಿನ ಉಪಯೋಗಿಸಿ ನೀವು ಹಪ್ಪಳನ ಮಾಡ್ಕೋಬೋದು. ನೋಡಿ, 1-2 ಸಲ ನೀಟಾಗಿ ವಾಶ್ ಮಾಡಿ ಈ ರೀತಿ ಎಲ್ಲ ನೀರನ್ನ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಯಾವ ಕಪ್ಪಿಂದ ಸಬ್ಬಕ್ಕಿಯನ್ನು ಅಳತೆ ಮಾಡಿರ್ತೀರಿ ನೋಡಿರಿ, ಅದೇ ಕಪ್ನಿಂದ 1/4 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಡ್ರಿ. 1 ಕಪ್ ಸಬ್ಬಕ್ಕಿಗೆ 1/4 ಕಪ್ನಷ್ಟು ಚಿರೋಟಿ ರವೆ. ಆಮೇಲೆ ನೆನೆಸಲಿಕ್ಕೆ ನೀರು ಕೂಡ ಅದೇ ಕಪ್ನಿಂದ ಅಳತೆ ಮಾಡಿ 2 ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿರಿ, 2 ಕಪ್ನಷ್ಟು ನೀರು ಹಾಕಿದ್ಮೇಲೆ ಒಂದು ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ನೆನೆಲಿಕ್ಕೆ ಬಿಡೋಣ. ಎಷ್ಟು ಗಂಟೆ ನೆನೆಸಿಟ್ಕೋಬೇಕು ಅಂದರೆ, ನಾನು ರಾತ್ರಿಯೆಲ್ಲ ನೆನೆಸಿಟ್ಕೊತಾ ಇದ್ದೀನಿ. ನೀವು ಬೇಕಂದರೆ ಒಂದು 4 ಗಂಟೆ ಆದರೂ ನೆನೆಸಿಟ್ಕೊಳ್ರಿ. ರಾತ್ರಿಯಲ್ಲೇ ನೆನೆಸಿ ಬೆಳಗ್ಗೆವರೆಗೂ ಆಗಿಬಿಟ್ಟಿದೆ. ನೋಡಿ, ಬೆಳಿಗ್ಗೆ ಅನ್ನುವಷ್ಟರಲ್ಲೇ ರವೆ ಮತ್ತು ಸಬ್ಬಕ್ಕಿ ಎರಡೂ ಕೂಡ ತುಂಬಾ ಸಾಫ್ಟಾಗಿ ನೆನೆದು ರೆಡಿಯಾಗಿವೆ. ಈಗ ಇವುಗಳನ್ನು ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಮುಂಚೆನೇ ವಾಶ್ ಮಾಡಿ ನೆನೆಸಿರೋದ್ರಿಂದ ವಾಶ್ ಮಾಡೋದೇನು ಬೇಡ. ನೆನೆಸಿರುವಂಥ ನೀರು ಸಮೇತನೇ ಉಪಯೋಗಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ಇವುಗಳನ್ನು ಬೇಯಿಸಿ ಹಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕಡೆ ಮೊದಲು ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ನೀರು ಸೇರಿಸ್ಕೊಳ್ಳೋಣ. ಯಾವ ಕಪ್ಪಿಂದ ಸಬ್ಬಕ್ಕಿ ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ 1 ಕಪ್ ಸಬ್ಬಕ್ಕಿಗೆ 4 ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ. 4 ಕಪ್ನಷ್ಟು ನೀರು ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಮುಂಚೆ ಸಬ್ಬಕ್ಕಿ ನೆನೆಸಲಿಕ್ಕೆ 2 ಕಪ್ನಷ್ಟು ನೀರು ಹಾಕಿದ್ದೆ. ಟೋಟಲಾಗಿ 1 ಕಪ್ ಸಬ್ಬಕ್ಕಿಗೆ 6 ಕಪ್ನಷ್ಟು ನೀರು ಉಪಯೋಗಿಸ್ಕೊಂಡಿದ್ದೀನಿ. ಈಗ ನೀರು ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಜಾಸ್ತಿ ನೀರೇನು ಬಿಸಿ ಆಗೋದು ಬೇಡ. ಲೈಟಾಗಿ ಬಿಸಿ ಆಗ್ತಾ ಇದ್ದಂತೆ ಮುಂಚೆನೇ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿ, ರವೆ ಮತ್ತು ನೀರು ಎಲ್ಲವೂ ಒಟ್ಟಿಗೆ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು. ಮುಂಚೆ ನಮಗೆ ನೀರು ಜಾಸ್ತಿ ಅನಿಸುತ್ತೆ, ಆದರೆ ಬೆಂದು ತಣ್ಣಗಾಗುತ್ತೆ ನೋಡಿರಿ, ಆಗ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಈ ರೀತಿ ಬೇಯಿಸ್ಕೊಳ್ರಿ. ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು. ಅಲ್ಲಿವರೆಗೂ ಇದೇ ರೀತಿ ಕೈ ಬಿಡದೇ ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೋಬೇಕು. ನೀವು ಈ ರೀತಿ ಮಿಕ್ಸ್ ಮಾಡದೆ ಹೋದರೆ ಕೆಳಗಡೆ ತಳ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಕೈ ಬಿಡದೇ ಸ್ವಲ್ಪ ಗಟ್ಟಿಯಾಗೋವರೆಗೂ ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಇರ್ರಿ. ಚೆನ್ನಾಗಿ ಬೇಯ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ನಾವು ಇದೇ ರೀತಿ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೋಬೇಕು. ನೋಡಿರಿ, ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ತಾ ಇದೆ. ಈ ಹದಕ್ಕೆ ರೆಡಿ ಆಗಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಸಬ್ಬಕ್ಕಿ ಇರೋದ್ರಿಂದ ತಳ ಬೇಗನೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಕೈ ಬಿಡದೇ ಇದೇ ರೀತಿ ಮಿಕ್ಸ್ ಮಾಡ್ತಾ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ರಿ. ಬಿಸಿ ಇದ್ದಾಗ ನಮಗೆ ಸ್ವಲ್ಪ ತೆಳ್ಳಗನ್ನಿಸ್ಬೋದು, ಆದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಈ ಹದ ಇರುವಾಗ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾಗೋದೇನು ಬೇಡ, ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೂ ನಡೆಯುತ್ತೆ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಮುಂಚೆಗಿಂತ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಲ್ವಾ? ನಮಗೆ ಅಲ್ಲಲ್ಲಿ ಸಬ್ಬಕ್ಕಿ ಥರ ಕಾಣಿಸಿದ್ರು ನಡೆಯುತ್ತೆ ಅನ್ನೋದಾದರೆ ಈ ಹದಕ್ಕಿರುವಾಗಲೇ ಬಟ್ಟೆ ಮೇಲೆ ಅಥವಾ ಹಾಳೆ ಮೇಲೆ ಚಿಕ್ಕದಾಗಿ ಹಪ್ಪಳನ ನೀವು ಡೈರೆಕ್ಟಾಗಿ ಬಿಡ್ಬೋದು. ಇಲ್ಲ ನಮಗೆ ಸಬ್ಬಕ್ಕಿ ಥರ ಎಲ್ಲೂ ಕಾಣಬಾರ್ದು ಅನ್ನೋದಾದರೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ರಿ. ನಾನು ಕೂಡ ಬೇಯಿಸಿರುವಂಥ ಸಬ್ಬಕ್ಕಿಯನ್ನು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದೇ ತೆಳ್ಳಗಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸಿಲ್ಲ. ಹಾಗೆ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದೇ ರೀತಿ ಬೇಯಿಸಿರುವಂಥ ಎಲ್ಲ ಸಬ್ಬಕ್ಕಿಯನ್ನು ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ. ಎಲ್ಲವನ್ನು ರುಬ್ಬಿದ ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಮುಂಚೆ ಬೇಯಿಸುವಾಗಲೇ ಹಾಕಿದ್ರೆ ಈ ಟೈಮಲ್ಲಿ ಹಾಕ್ಕೋಬೇಡ್ರಿ. ಬೇಯಿಸುವಾಗ ಹಾಕಿರಲಿಲ್ಲ ಅಂದರೆ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಡ್ರಿ. ಬೇಕಂದರೆ ನಿಮಗೆ ಜೀರಿಗೆ ಮತ್ತು ಎಳ್ಳು ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು, ನಡೆಯುತ್ತೆ.
ರುಬ್ಬುವಾಗ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ, ಬೇಯಿಸಿರೋದು ಮಾತ್ರ ರುಬ್ಕೊಂಡಿದ್ದೀನಿ. ಈ ಹದಕ್ಕೆ ರೆಡಿಯಾಗಿದೆ. ನಿಮ್ಗೆ ಏನಾದರೂ ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಡ್ರಿ. ನೋಡಿರಿ, ಈ ಹದಕ್ಕೆ ಇರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿರಿ, ಈ ಹದಕ್ಕೆ ಇರಬೇಕು. ಚೆನ್ನಾಗಿ ರೆಡಿಯಾಗಿದೆ. ಈಗ ಹಿಟ್ಟನ್ನು ಉಪಯೋಗಿಸಿ ಹಪ್ಪಳನ ಯಾವ ರೀತಿ ಬಿಡೋದು ಅಂತ ನೋಡ್ಕೊಳ್ಳೋಣ. ಟೆರಸ್ ಮೇಲೆ ಒಂದು ಹಾಳೆನ ಹಾಕಿ ಸ್ವಲ್ಪ ನೀರು ಸಿಂಪಡಿಸ್ಕೊಂಡಿದ್ದೀನಿ, ಹಾಳೆ ಎಲ್ಲೂ ಹಾರಬಾರ್ದು ಅಂತೇಳಿ. ಹಪ್ಪಳ ಬಿಡೋಕ್ಕಿಂತ ಮುಂಚೆ ಹಿಟ್ಟನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಡ್ರಿ. ಯಾಕಂದರೆ ಹಿಟ್ಟು ತನ್ಗಾದಂತೆ ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ತುಂಬ ಗಟ್ಟಿ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಬಿಸಿನೀರು ಹಾಕಿ ಕಲಸಿ ನೀವು ಹಪ್ಪಳನ ಬಿಡ್ಬೋದು. ನೋಡಿರಿ, ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಳೆ ಮೇಲೆ ಹಾಕಿ ಅಗಲ ಮಾಡ್ಕೊತಾ ಇದ್ದೀನಿ. ಆದಷ್ಟು ಹಪ್ಪಳ ಸ್ವಲ್ಪ ದಪ್ಪನೇ ಇರಲಿ. ತುಂಬ ತೆಳ್ಳಗೆ ಮಾಡಿಬಿಟ್ರೆ ಒಣಗದ ಮೇಲೆ ಇನ್ನೂ ತೆಳ್ಳಗಾಗುತ್ತೆ. ಹಾಗಾಗಿ ಈ ಟೈಮಲ್ಲೇ ಸ್ವಲ್ಪ ಹಪ್ಪಳನ ದಪ್ಪ ಹಾಕ್ಕೊಡ್ರಿ, ಒಣಗದ ಮೇಲೆ ಕರೆಕ್ಟ್ ಆಗುತ್ತೆ. ಹಿಟ್ಟು ಬಿಸಿ ಇದ್ದ ಹಾಕಿದ್ರೆ ರೌಂಡ್ ರೌಂಡಾಗಿ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಆದರೂ ಕೂಡ ಹಪ್ಪಳ ಆಗಷ್ಟು ನೀಟಾಗಿ ಕಾಣಿಸೋದಿಲ್ಲ. ಆ ಟೈಮಲ್ಲಿ ಹಿಟ್ಟಿಗೆ ಸ್ವಲ್ಪ ಬಿಸಿನೀರಾಗಿ ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ, ಹಪ್ಪಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತಣ್ಣೀರು ಹಾಕಿದ್ರೆ ಹಪ್ಪಳ ಎಲ್ಲ ಸೀಳೋಗುತ್ತೆ. ಹಾಗಾಗಿ ಬಿಸಿನೀರನ್ನೇ ಉಪಯೋಗಿಸ್ಕೊಡ್ರಿ. ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಹಪ್ಪಳನ ಮಾಡಿ ಸಂಜೆವರೆಗೂ ಒಣಗಿಸ್ಕೊಡ್ರಿ. ಸಂಜೆ ಅನ್ನುವಷ್ಟರಲ್ಲೇ ಈ ರೀತಿ ಚೆನ್ನಾಗಿ ಒಣಗಿ ರೆಡಿಯಾಗಿರುತ್ತೆ. ಹಪ್ಪಳ ತೆಳ್ಳಗಿರೋದ್ರಿಂದ ಒಂದೇ ದಿನದಲ್ಲಿ ಒಣಗುತ್ತೆ. ಇನ್ನೊಂದು ದಿನ ಒಣಗಿಸ್ಕೊಡ್ರಿ, ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗಲ್ಲ. ಹಪ್ಪಳ ತೆಳ್ಳಗಿರೋದ್ರಿಂದ ಒಣಗಿದ ಮೇಲೆ ಈ ರೀತಿ ಸೂಳಿ ಥರ ಸುತ್ತಕೊಳ್ಳುತ್ತೆ. ಎಣ್ಣೆಗೆ ಬಿಡ್ತೀರಿ ನೋಡಿರಿ, ಆಗ ತಾನಾಗೆ ಸರಿ ಹೋಗುತ್ತೆ. ಈಗ ಎಣ್ಣೆಗೆ ಹಾಕಿದಾಗ ಯಾವ ರೀತಿ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಇಲ್ಲಿ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಿಟ್ಟಿದ್ದೆ ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ರೆಡಿಯಾಗಿರುವಂಥ ಹಪ್ಪಳನ ಬಿಸಿ ಎಣ್ಣೆಗೆ ಹಾಕಿದ್ರೆ ಸಾಕು, ನೋಡಿರಿ ತಾನಾಗೆ ದೊಡ್ಡದಾಗುತ್ತೆ. ಕೈಯಿಂದ ಮುಟ್ಟೋದೇ ಬೇಡ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಬಿಸಿ ಬಿಸಿ ಎಣ್ಣೆಲಿ ಹಾಕಿ ಎರಡು ಕಡೆಗೂ ಫ್ರೈ ಮಾಡಿಕೊಡ್ರಿ. ತೆಳ್ಳಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಫ್ರೈ ಆಗಲಿಕ್ಕೂ ಕೂಡ ಜಾಸ್ತಿ ಟೈಮೇನು ಬೇಕಾಗಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡಿಕೊಡ್ರಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಗರ್ಗರಿ ಆಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಅಕ್ಕಿಯನ್ನು ಬಳಸ್ತೇನೆ, ಸಬ್ಬಕ್ಕಿಯನ್ನು ಉಪಯೋಗಿಸಿ ತುಂಬಾ ಗರ್ಗರಿಯಾದ ವೈಟ್ ಆದಂಥ ಹಪ್ಪಳನ ತುಂಬ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ. ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಹಪ್ಪಳನ ಟ್ರೈ ಮಾಡಿ ನೋಡಿರಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.